Dear students, welcome to the YouTube channel. Today's class we are going to discuss about the state government, in that the state executive. The state executive comprises the governor, chief minister and the council of the ministers. Though the governor is constitutional head, the council of the minister with the chief minister as its head is the real executive authority. So, the governor can exercise his authority either directly or through his appointed officials. ಸೊ ಸ್ಟೇಟ್ ಎಕ್ಸಿಕ್ಯೂಟಿವಲ್ಲಿ ನಾವು ಯಾರ್ಯಾರನ್ನು ನೋಡ್ತೀವಿ? ರಾಜ್ಯಪಾಲರು ಮತ್ತು ಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲವನ್ನು ನೋಡ್ತೀವಿ. ಅದರ ಜೊತೆಗೆ ಗವರ್ನರು ಏನಾಗಿರ್ತಾರೆ? ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿರ್ತಾರೆ. ಪಾರ್ಲಿಮೆಂಟಿನ ಮುಖ್ಯಸ್ಥರು, ವಿಧಾನ ಸಂಸತ್ತಿನ ಮುಖ್ಯಸ್ಥರು ಆಗಿರ್ತಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮಂತ್ರಿ ಮತ್ತು ಅವರ ಒಂದು ಮಂತ್ರಿಮಂಡಲ ಅಂತಕ್ಕಂಥದ್ದು ಒಂದು ರಿಯಲ್ ಎಕ್ಸಿಕ್ಯೂಟಿವ್ ಅಂದರೆ ಶಾಸಕಾಂಗ ಅಂತ ಹೇಳ್ಬೋದು. ದ ಗವರ್ನರ್, ಸೊ ಇನ್ ದ ಪಿಕ್ಚರ್ ವಿ ಕ್ಯಾನ್ ಸಿ ದ ಕರೆಂಟ್ ಗವರ್ನರ್ ದ ವಜುಭಾಯಿ ವಾಲಾ ಅಂಡ್ ದ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್. ನಾವು ಚಿತ್ರದಲ್ಲಿ ಭಾರತದ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಅವರು ಮತ್ತು ನಮ್ಮ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂತಹ ವಜುಭಾಯಿ ವಾಲಾ ಅವರನ್ನು ನೋಡ್ತಾ ಇದ್ದೀವಿ. ದ ಪ್ರೆಸಿಡೆಂಟ್ ನಾಮಿನೇಟ್ಸ್ ದ ಗವರ್ನರ್ ಆನ್ ದ ರೆಕಮೆಂಡೇಶನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಅಂಡ್ ಇಟ್ಸ್ ಕ್ಯಾಬಿನೆಟ್. ಎವ್ರಿ ಸ್ಟೇಟ್ ಈಸ್ ರಿಕ್ವೈರ್ಡ್ ಟು ಹ್ಯಾವ್ ದ ಗವರ್ನರ್. ಹವೆವರ್ ಸಮ್ಟೈಮ್ಸ್ 2 or 3 ಸ್ಟೇಟಸ್ ಕ್ಯಾನ್ ಹ್ಯಾವ್ ದ ಸಿಂಗಲ್ ಗವರ್ನರ್. ಪ್ರತಿಯೊಂದು ರಾಜ್ಯಗಳಿಗೂ ರಾಜ್ಯಪಾಲರ ಅವಶ್ಯಕತೆ ಇದ್ದು ಪ್ರತಿಯೊಂದು ರಾಜ್ಯಕ್ಕೂ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ 2 ಮತ್ತು 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ರಾಜ್ಯಪಾಲರು ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸೊ ಅರ್ಹತೆಗಳು, ರಾಜ್ಯಪಾಲರಾಗೋದಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳು: ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಶುಡ್ ನಾಟ್ ಬಿ ಎ ಲೆಸ್ ದೆನ್ 35 years ಆಫ್ ದ ಏಜ್, ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ದ ಪ್ರಾಫಿಟ್ ಅಂಡರ್ ದ ಗವರ್ನಮೆಂಟ್, should not be a member of the either parliament or the state legislature. If is a member of the either, he should resign from the post when he is appointed as the governor. Should be a citizen of India, ಭಾರತೀಯ ಪ್ರಜೆ ಆಗಿರಬೇಕು, 35 ವರ್ಷಗಳಿಗಿಂತ ಮೇಲಾಗಿರಬೇಕು, ಜೊತೆಗೆ ಯಾವುದೇ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು ಮತ್ತು ಸಂಸತ್ತಿನ ಯಾವುದೇ ಸದನಗಳ ಒಂದು ಸದಸ್ಯತ್ವವನ್ನು ಆತ ಹೊಂದಿರಬಾರ್ದು. ಅವರನ್ನು ರಾಜ್ಯಪಾಲರಾಗಿ ಆರಿಸಿದ ನಂತರ ಅವರೇನಾದರೂ 2 ಸದನಗಳ ಯಾವುದೇ ಸದಸ್ಯರಾಗಿದ್ದರೆ ಆ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಸೊ ದ ಟರ್ಮ್ ಆಫ್ ದ ಆಫೀಸ್, ಸ್ಯಾಲ್ರಿ ಆ್ಯಂಡ್ ದ ಪ್ರಸ್ಯೂಟ್ಸ್. ದ ಟರ್ಮ್ ಆಫ್ ದ ಆಫೀಸ್ ಆಫ್ ದ ಗವರ್ನರ್ ಈಸ್ 5 years. However, he continues to occupy the post even after the completion of the term till a successor is appointed. The President may recall the Governor on the recommendation of the Union Council and the Ministers before the expiry of this term. ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷಗಳಾಗಿದ್ದು ರಾಜ್ಯಪಾಲರನ್ನು ಪ್ರೆಸಿಡೆಂಟು ಅಪಾಯಿಂಟ್ ಮಾಡ್ತಾರೆ ಮತ್ತು ಪ್ರೆಸಿಡೆಂಟು ಏನು ಮಾಡ್ತಾರೆ, ಯಾವುದೇ ಒಂದು ಸದನಗಳನ್ನು ಕರಿಬೇಕಾದ್ರೆ ಅವರಿಗೆ ಒಂದು ಮಾಹಿತಿಯನ್ನು ಮತ್ತು ಅವರಿಗೆ ಒಂದು ಗೈಡ್ಲೈನ್ಸನ್ನು ಕೊಡ್ತಾ ಹೋಗ್ತಾರೆ. ಸೊ he continues to occupy the post even after the completion of his term until the successor is not appointed. ಅವರು 5 ವರ್ಷಗಳ ನಂತರವೂ ಕೂಡ ತಮ್ಮ ಅಧಿಕಾರಾವಧಿಯನ್ನು ಮುಂದುವರಿಸಬಹುದು, ಯಾವುದೇ ಒಬ್ಬ ಮುಂದಿನ ಅಧಿಕಾರಿ ಅದಕ್ಕೆ ಆ ಹುದ್ದೆಗೆ ಅಲಂಕರಿಸದೇ ಇದ್ದಾಗ ಅಂತ ಹೇಳ್ಬೋದಾಗುತ್ತೆ. ದ ಗವರ್ನರ್ ರಿಸೀವ್ಸ್ ಎನಿ ಸ್ಯಾಲ್ರಿ ಆ್ಯಂಡ್ ಅಲೋಯನ್ಸ್ ಆಸ್ ಫಿಕ್ಸ್ಡ್ ಬೈ ದ ಪಾರ್ಲಿಮೆಂಟ್ ಆ್ಯಂಡ್ ರೆಸಿಡೈಡ್ಸ್ ಅಟ್ ದ ಆಫೀಸ್ ರೆಸಿಡೆನ್ಸ್. ರಾಜ್ಯಭವನದಲ್ಲಿ ರಾಜ್ಯಪಾಲರು ವಾಸಿಸ್ತಾರೆ. ಇಸ್ ಆ್ಯಕ್ಷನ್ ಕೆನಾಟ್ ಬಿ ಕ್ವಶನ್ಡ್ ಆರ್ ಕೆನ್ ಬಿ ಪ್ರೊಸ್ಟ್ರಿಕ್ಟೆಡ್ ಇನ್ ದ ಕೋರ್ಟ್ ಆಫ್ ದ ಲಾ. ಸೊ ದ ಪವರ್ ಆ್ಯಂಡ್ ದ ಫಂಕ್ಷನ್ಸ್. ಲೀಗಲಿ ಆಲ್ ಎಕ್ಸಿಕ್ಯೂಟಿವ್ ಪವರ್ಸ್ ಬಿಲಾಂಗ್ ಟು ದ ಗವರ್ನರ್. ಹವೆವರ್ ದ ಚೀಫ್ ಮಿನಿಸ್ಟರ್ ಆ್ಯಂಡ್ ದ ಕೌನ್ಸಿಲ್ ಮಿನಿಸ್ಟರ್ ಎಕ್ಸಸೈಸ್ ದೀಸ್ ಪವರ್ಸ್. ಪ್ರತಿಯೊಂದು ರಾಜ್ಯಗಳ ರಾಜ್ಯಪಾಲರು ಕೂಡ ಒಂದು ಲೀಗಲಿ ಕಾನೂನಿನ ಪ್ರಕಾರ ಒಂದು ಕಾನೂನನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಪ್ರಮುಖವಾದಂತಹ ವ್ಯಕ್ತಿಯಾಗಿರ್ತಾರೆ ಮತ್ತು ಮಂತ್ರಿಗಳು ಮತ್ತು ಮಂತ್ರಿಮಂಡಲದ ಒಂದು ಸಲಹೆಗಳನ್ನು ಪಡಿಬೇಕಾಗುತ್ತೆ.
ಅವರ ಒಂದು ಸಲಹೆಯ ಮೇರೆಗೆ ಇವರು ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಸೊ ನಾವೀಗ ಎಕ್ಸಿಕ್ಯೂಟಿವ್ ಪವರ್ಸಲ್ಲಿ ದ ಗವರ್ನರ್ ಈಸ್ ದ ಎಕ್ಸಿಕ್ಯೂಟಿವ್ ಹೆಡ್. ಸೊ ಆ್ಯಂಡ್ ಅಪಾಯಿಂಟ್ಸ್ ದ ಮಿನಿಸ್ಟರ್ ಆನ್ ದ ಅಡ್ವೈಸ್ ಆಫ್ ದ ಚೀಫ್ ಮಿನಿಸ್ಟರ್. ರಾಜ್ಯದ ರಾಜ್ಯಪಾಲರುಗಳು ಕಾಂಗದ ಒಂದು ಮುಖ್ಯಸ್ಥರಾಗಿದ್ದು ಅವರು ಮಂತ್ರಿ ಮತ್ತು ಮಂತ್ರಿಮಂಡಲದ ಇತರೆ ಮಂತ್ರಿಗಳನ್ನು ಆರಿಸ್ತಕ್ಕಂತಹ ಒಂದು ಅಧಿಕಾರವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ ನಾವು. ಆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಒಂದು ಚೇರ್ಪರ್ಸನನ್ನು ಕೂಡ ಅವರೇ ಆರಿಸ್ತಾರೆ. UPSC KPSC ಅಂತ ಹೇಳ್ಬಿಟ್ಟು ನಮ್ಮದ್ರಲ್ಲಿ ಬರ್ತವೆ. ಇವನ್ನ ಸೆಂಟ್ರಲ್ ಲೆವೆಲಲ್ಲಿ ಮತ್ತು ಸ್ಟೇಟ್ ಲೆವೆಲಲ್ಲಿ ಒಂದು ವೈಸ್ ಚಾನ್ಸ್ಲರು, ಚೇರ್ಮನ್ಗಳು, ಯೂನಿವರ್ಸಿಟೀಸು ಚಾನ್ಸ್ಲರ್ಸು ಮತ್ತು ಸ್ಟೇಟ್ ಅಫಿಷಿಯಲ್ಸು ಮತ್ತು ಅಂಬ್ಯಾಸಿಡರ್ಸು ಇವರೆಲ್ಲರನ್ನು ಆರಿಸ್ತಕ್ಕಂತಹ ಒಂದು ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ದ ಗವರ್ನರ್ ಹ್ಯಾಸ್ ದ ಪವರ್ ಟು ಸಮ್ಮನ್ ದ ಪೋಸ್ಟ್ಪೋನ್ ಆರ್ ಡಿಸಾಲ್ವ್ ದ ಅಸೆಂಬ್ಲಿ ಆನ್ ದ ಅಡ್ವೈಸ್ ಆಫ್ ದ ಚೀಫ್ ಮಿನಿಸ್ಟರ್. ಆ ಒಂದು ರಾಜ್ಯದ ಒಂದು ಮುಖ್ಯಮಂತ್ರಿಗಳ ಒಂದು ಸಲಹೆಯ ಮೇರೆಗೆ ಏನು ಮಾಡ್ಬೋದು, ರಾಜ್ಯಪಾಲರು ಒಂದು ಸಭೆಗಳನ್ನು ಅನುಮೋದನೆ ಮಾಡ್ಬೋದು ಮತ್ತು ಅವುಗಳನ್ನು ಬಹಿಷ್ಕರಿಸ್ತಕ್ಕಂಥ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಈ ಆಲ್ಸೋ ಹ್ಯಾಸ್ ದ ಪವರ್ ಟು ನಾಮಿನೇಟ್ ದ ಒನ್ ಪರ್ಸನ್ ಟು ದ ಅಸೆಂಬ್ಲಿ ಆಫ್ ದ ಮೆಂಬರ್ಸ್ ಟು ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಒಬ್ಬ ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ಒಬ್ಬ ವ್ಯಕ್ತಿಯನ್ನು ಆರಿಸ್ತಕ್ಕಂತಹ, ನಾಮಿನೇಟ್ ಮಾಡ್ತಕ್ಕಂತಹ ಒಂದು ಅಧಿಕಾರವನ್ನು ಕೂಡ ರಾಜ್ಯಪಾಲರು ಹೊಂದಿರ್ತಾರೆ. ಹಿ ಮೇ ಅಪ್ರೂವ್ ಆ್ಯಂಡ್ ವಿತ್ಡ್ರಾ ಆಲ್ ದ ಅಪ್ರೂವ್ಡ್ ಆಫ್ ದ ಲೆಜಿಸ್ಲೇಚರ್. ಇಫ್ ನೀಡೆಡ್ he can forward the bill to the president of the approval. ಯಾವುದೇ ಒಂದು ಬಿಲ್ಲುಗಳು ಪಾಸ್ ಆಗದೇ ಇದ್ದಾಗ, ಅಂತಹ ಒಂದು ಬಿಲ್ಲುಗಳ ಒಂದು ಅವಶ್ಯಕತೆ ಇದ್ದಾಗ ಅದನ್ನು ರಾಜ್ಯಪಾಲರು ರಾಷ್ಟ್ರಪತಿಗಳ ಒಪ್ಪಿಗೆಯ ಮೇರೆಗೆ ಪಾಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ಫೈನಾನ್ಷಿಯಲ್ ಪವರ್ಸ್, ಹಣಕಾಸಿನ ಒಂದು ಅಧಿಕಾರಗಳಲ್ಲಿ ದ ಫೈನಾನ್ಷಿಯಲ್ ಬಿಲ್ಸ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿತೌಟ್ ದ ಪರ್ಮಿಷನ್ ಆಫ್ ದ ಗವರ್ನರ್. ರಾಜ್ಯಪಾಲರ ಒಂದು ಅನುಮತಿ ಇಲ್ಲದೇ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ನಡೆಸೋ ಹಾಗಿಲ್ಲ. ದ ಗವರ್ನರ್ ಹ್ಯಾಸ್ ದ ಪವರ್ ಟು ಅಪಾಯಿಂಟ್ ದ ಸ್ಟೇಟ್ ಫೈನಾನ್ಸ್ ಕಮಿಷನ್ ಆ್ಯಂಡ್ ದ ಪ್ಲಾನಿಂಗ್ ಕಮಿಷನ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಒಂದು ಸ್ಟೇಟ್ ಫೈನಾನ್ಸ್ ಹಣಕಾಸಿನ ಕಮಿಷನ್ ಏನಾಗಿರುತ್ತೆ ಅದು ರಾಜ್ಯಪಾಲರ ಒಂದು ಕೈ ಕೆಳಗೆ ಕೆಲಸವನ್ನು ಮಾಡಬೇಕಾಗಿರುತ್ತೆ. ದ ಸ್ಟೇಟ್ ಎಮರ್ಜೆನ್ಸಿ ಫಂಡ್ ಇಸ್ ದ ನೇಮ್ ಆಫ್ ದ ಫಂಡ್ಸ್ ಆರ್ ಟೇಕನ್ ಫ್ರಮ್ ದ deal with the emergency situations like drought, floods and the earthquakes. ರಾಜ್ಯಗಳಲ್ಲಿ ಯಾವುದೇ ರೀತಿಯಾದ ಒಂದು ತುರ್ತು ಪರಿಸ್ಥಿತಿಗಳು ಬಂದಾಗ, ಕಾಯಿಲೆಗಳು ಬಂದಾಗ, ಪ್ರವಾಹಗಳು ಬಂದಾಗ, ಭೂಕಂಪಗಳು ಆದಾಗ ಸ್ಟೇಟ್ ಎಮರ್ಜೆನ್ಸಿ ಫಂಡ್, ರಾಜ್ಯ ತುರ್ತು ನಿಧಿಯಿಂದ ಹಣವನ್ನು ಉಪಯೋಗಿಸ್ಬಹುದಾಗಿದೆ. ಅದಕ್ಕೆ ಬೇಕಾದಂಥ ಅಧಿಕಾರನೂ ಕೂಡ ರಾಜ್ಯಪಾಲರೇ ಹೊಂದಿರ್ತಾರೆ. ನೆಕ್ಸ್ಟ್ ಒನ್ನು ಜುಡಿಷಿಯಲ್ ಪವರ್ಸ್. ಜುಡಿಷಿಯಲ್ ಪವರ್ಸ್ ಅಂದರೆ ನ್ಯಾಯಾಂಗೀಯ ಅಧಿಕಾರಗಳು. ರಾಜ್ಯಪಾಲರಿಗೆ ಇರ್ತಕ್ಕಂತಹ ನ್ಯಾಯಾಂಗ ಅಧಿಕಾರಗಳು ಅಂದರೆ ದ ಗವರ್ನರ್ ಹ್ಯಾಸ್ ದ ಪವರ್ ಟು ಪರ್ಡನ್ ದೋಸ್ ಹೂ ಹ್ಯಾವ್ ಬೀನ್ ಕನ್ವಿಕ್ಟೆಡ್ ಆ್ಯಂಡ್ ರೆಡ್ಯೂಸ್ ದ ಪೋಸ್ಟ್ಪೋನ್ ಆ್ಯಂಡ್ ಚೇಂಜ್ ದ ಪನಿಷ್ಮೆಂಟ್ ಗಿವನ್ ಆಸ್ ದ ಕ್ರಿಮಿನಲ್ಸ್. ಯಾವುದೇ ಒಂದು ಅಪರಾಧಿಗೆ ವಹಿಸ್ತಕ್ಕಂತಹ ಒಂದು ಅಪರಾಧಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಹೆಚ್ಚು ಮಾಡ್ತಕ್ಕಂಥ ಅಧಿಕಾರನೂ ಕೂಡ ರಾಜ್ಯಪಾಲರಿಗೆ ಇರುತ್ತೆ. ಈ ಅಪಾಯಿಂಟ್ಸ್ ದ ಸ್ಟೇಟ್ ಅಡ್ವೊಕೇಟ್ ಜನರಲ್ ಆ್ಯಂಡ್ ದ ಡಿಸ್ಟ್ರಿಕ್ಟ್ ಜಡ್ಜಸ್. ಜಿಲ್ಲಾ ನ್ಯಾಯಾಧೀಶರನ್ನು ಮತ್ತು ರಾಜ್ಯಗಳಿಗೆ ಬೇಕಾದಂತಹ ಒಂದು ರಾಜ್ಯ ವಕೀಲರನ್ನು ಮತ್ತು ಈ ಎಲ್ಲರನ್ನು ಆರಿಸ್ತಕ್ಕಂಥ ಅಧಿಕಾರ ಕೂಡ ರಾಜ್ಯಪಾಲರಿಗೆ ಇರುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ನಾವು ಡಿಸ್ಕ್ರಿಷನರಿ ಪವರ್. ದ ಗವರ್ನರ್ ಯೂಸಸ್ ಇಸ್ ಡಿಸ್ಕ್ರಿಷನರಿ ಪವರ್ಸ್ ವೈಲ್ ಅಪಾಯಿಂಟಿಂಗ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ವೆನ್ ದೇರ್ ಇಸ್ ನೋ ಕ್ಲಿಯರ್ ಮೆಜಾರಿಟಿ. ಹಿ ಮೇ ಆಲ್ಸೋ withhold the bill passed by the legislature and send it to the president. Recommended to the president to declare the emergency in the state. Dismiss the cabinet and dissolve the legislative assembly. The governor uses his discretionary powers while appointing the chief minister. ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿಗಳನ್ನು ಆರಿಸ್ತಕ್ಕಂಥದ್ದು ಮತ್ತು ಅದರ ಒಂದು ಮೆಜಾರಿಟಿಯ ಮೇರೆಗೆ ರಾಜ್ಯಪಾಲರವರನ್ನು ಆರಿಸ್ತಾರೆ. ಜೊತೆಗೆ ಯಾವುದೇ ಒಂದು ಬಿಲ್ಲುಗಳನ್ನು ಪಾಸ್ ಮಾಡಬೇಕಾದ್ರೆ ಮತ್ತು ಯಾವುದೇ ಒಂದು ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಗಳನ್ನು
ಘೋಷಿಸಬೇಕಾದ್ರೆ ಅದಕ್ಕೆ ರಾಜ್ಯಪಾಲರ ಒಪ್ಪಿಗೆ ಇರಬೇಕಾಗಿರುತ್ತೆ. ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ದ ಕೌನ್ಸಿಲ್ ಆಫ್ ದ ಮಿನಿಸ್ಟರ್ ವಿತ್ ದ ಚೀಫ್ ಮಿನಿಸ್ಟರ್ ಆಸ್ ಇಟ್ಸ್ ಹೆಡ್. ದ ಕೌನ್ಸಿಲ್ ಅಸಿಸ್ಟ್ಸ್ ದ ಗವರ್ನರ್ ಇನ್ ದ administrative matters and is responsible for the legislative assembly. State Council Ministers. The Council has the many functions. It decides the government's policies, it repairs the state budget and presents in the legislature. ಅದು ಗವರ್ನಮೆಂಟ್ ಪಾಲಿಸೀಸ್ಗಳನ್ನು ತಕ್ಕದ್ದಾಗಿರಬೇಕು, ಅದನ್ನು ನಿಭಾಯಿಸೋ ರೀತಿಯಲ್ಲಿರಬೇಕು ಮತ್ತು ಕೇಂದ್ರ ಬಜೆಟ್ ರಾಜ್ಯ ಬಜೆಟನ್ನು ಮಂಡಿಸಬೇಕು. And also the governor matters of appoints the chairman of the state of the Public Service Commission, its members and the ಲೋಕ್ ಅದಾಲತ್. ಲೋಕ್ ಅದಾಲತ್ ಮತ್ತು ಸ್ಟೇಟ್ ಪಬ್ಲಿಕ್ ಸಾರ್ವಜನಿಕವಾಗಿರ್ತಕ್ಕಂತಹ ಎಲ್ಲ ವಲಯಗಳ ಒಂದು ಚೇರ್ಮನ್ಗಳನ್ನು ಮತ್ತು ಲೋಕ್ ಅದಾಲತ್ಗೆ ಸಂಬಂಧಪಟ್ಟಂತಹ ಒಂದು ಚೇರ್ಪರ್ಸನ್ನು ಮೆಂಬರ್ಸನ್ನು ಸದಸ್ಯರನ್ನು ಅಪಾಯಿಂಟ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಕೌನ್ಸಿಲ್ ಮಿನಿಸ್ಟರ್ಗಳಿಗೆ ಸೇರಿರುತ್ತದೆ. ಈಚ್ ಮಿನಿಸ್ಟರ್ ಆಸ್ ಅನ್ ಎನ್ಶ್ಯೂರ್ ಟು ಎಫಿಷಿಯಂಟ್ ವರ್ಕಿಂಗ್ ಫಾರ್ ದ ಡಿಪಾರ್ಟ್ಮೆಂಟ್. ಇಲಾಖೆಗೆ ಪ್ರತಿಯೊಬ್ಬ ಮಂತ್ರಿನೂ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ ಆಗಿರುತ್ತೆ. ಇಟ್ ಹ್ಯಾಸ್ ಟು ಕೋಆರ್ಡಿನೇಟ್ ದ ಸೂಪರ್ವೈಸ್ ಆಫ್ ದ ವರ್ಕಿಂಗ್ ಆಫ್ ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ದ ಚೀಫ್ ಮಿನಿಸ್ಟರ್ ಇಸ್ ದ ಹೆಡ್ ಆಫ್ ದ ಸ್ಟೇಟ್ ಗವರ್ನಮೆಂಟ್. ಸಕ್ಸಸ್ ಆಫ್ ಫೇಲ್ಯೂರ್ ಆಫ್ ದ ಸ್ಟೇಟ್ ಗವರ್ನಮೆಂಟ್ ಡಿಪೆಂಡ್ಸ್ ಆನ್ ಹಿಸ್ personality. He is the head of the council of the minister and the legislature and the leader of the majority party in the government. The chief minister should be a member of any one of the two houses. Even those who are member of the either house can become the chief minister. However, he has to become the member of any one house or within 6 months. Chief minister is the head of the state government. ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಸ್ಥ ಅಂತಂದರೆ ನಾವು ಆ ಒಂದು ರಾಜ್ಯದ ಮುಖ್ಯಮಂತ್ರಿ ಅಂತಲೇ ಹೇಳ್ಬೋದು. ಆ ರಾಜ್ಯದ ಒಂದು ಏಳಿಗೆ ಮತ್ತು ಸಕ್ಸಸ್ಸು ಮತ್ತು ಅದರ ಒಂದು ಬೀಳು ಎಲ್ಲನೂ ಕೂಡ ಆ ಒಂದು ರಾಜ್ಯದ ಮುಖ್ಯಮಂತ್ರಿಯ ಕೈಯಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಕೌನ್ಸಿಲ್ ಮಿನಿಸ್ಟರ್ಸು ಎಲ್ಲರೂ ಕೂಡ ಅವನ ಒಂದು ಮೆಜಾರಿಟಿಯ ಕೆಳಗಡೆ ಅವನ ಕೈ ಕೆಳಗೆ ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಎರಡೂ ಒಂದು ಸದನಗಳ ರಾಜ್ಯಗಳ ಒಂದು ಸದಸ್ಯರು ಆಗಿರ್ತಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ನಾವು ಈವನ್ ದೋಸ್ ಹೂ ಆರ್ ನಾಟ್ ಮೆಂಬರ್ ಆಫ್ ದ ಐದರ್ ಹೌಸ್ ಕ್ಯಾನ್ ಬಿಕಮ್ ದ ಚೀಫ್ ಮಿನಿಸ್ಟರ್. ಹವೆವರ್ ಹಿ ಹ್ಯಾಸ್ ಟು ಬಿಕಮ್ ದ ಮೆಂಬರ್ ಆಫ್ ದ ಎನಿ ಒನ್ ಹೌಸ್ ವಿತಿನ್ ದ 6 months. 6 ತಿಂಗಳ ಒಳಗಾಗಿ ಅವರು ಸದಸ್ಯತ್ವವನ್ನು ಯಾವುದಾದ್ರೂ ಒಂದು ಸದನಗಳಲ್ಲಾದ್ರೂ ಪಡಿಬೇಕಾಗುತ್ತೆ. ಸೊ ಈ ಪ್ರಿಪೇರ್ಸ್ ದ ಲಿಸ್ಟ್ ಆಫ್ ದ ಮಿನಿಸ್ಟರ್ ಆ್ಯಂಡ್ ಸೆಂಟ್ ಇನ್ ಟು ದ ಗವರ್ನರ್. ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಆಫ್ ದ ಚೀಫ್ ಮಿನಿಸ್ಟರ್. ರಾಜ್ಯ ಮುಖ್ಯಮಂತ್ರಿಗಳ ಕಾರ್ಯಗಳನ್ನು ನೋಡ್ತಾ ಇದ್ದೀವಿ. ಮೊದಲು ಮಂತ್ರಿಮಂಡಲವನ್ನು ರಚಿಸ್ತಕ್ಕಂಥದ್ದು ಮತ್ತು ರಾಜ್ಯಪಾಲರ ಸಲಹೆಯ ಮೇರೆಗೆ ನಾವು ನೋಡ್ತೀವಿ. ನೀವು ಚಿತ್ರದಲ್ಲೇ ಇವರು ಸಿದ್ದರಾಮಯ್ಯನವರನ್ನು ನೋಡ್ತಾ ಇದ್ದೀರಿ. ಇವರು ಮಾಜಿ ಮುಖ್ಯಮಂತ್ರಿಗಳು. ಈಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಗಿದ್ದಾರೆ ಅಂತ ಹೇಳ್ಬೋದು. BJPಯ ಮುಖಂಡರಾದಂಥ ಯಡಿಯೂರಪ್ಪನವ್ರನ್ನ ನಾವು ರಾಜ್ಯ ಮುಖ್ಯಮಂತ್ರಿಗಳಾಗಿ ಈಗ ನೋಡ್ತಾ ಇದ್ದೀವಿ. ಈ ಅಲೋಕೇಟ್ಸ್ ದ protofiles of the ministers. He can also change the protofiles allotted to the minister. ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು ಆಯಾ ರಾಜ್ಯದ ಮಂತ್ರಿಮಂಡಲವನ್ನು ರಚಿಸಿ ಆ ಒಂದು ರಾಜ್ಯದ ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳನ್ನು ಹಂಚ್ತಕ್ಕಂಥದ್ದು ಮತ್ತು ಅದನ್ನು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. He has the power to remove those ministers who are not loyal to the government. ಸರ್ಕಾರಕ್ಕೆ ಬದ್ಧರಾಗಿಲ್ಲದೆ ಇರ್ತಕ್ಕಂತಹ ಮಂತ್ರಿಗಳನ್ನು ಅವರು ಸಭೆಯಿಂದ ವಜಾ ಮಾಡ್ಬೋದಾಗಿದೆ. ಆ್ಯಂಡ್ ಎಗ್ನೆಸ್ಟ್ ದ ಕೌನ್ಸಿಲ್ ಆಫ್ ದ ಮಿನಿಸ್ಟರ್ ಆಫ್ ದ ಕ್ರಿಮಿನಲ್ ರೆಕಾರ್ಡ್. ಯಾವುದೇ ಒಂದು ಅಪರಾಧಗಳನ್ನು ಎಸಗಿದ್ದಾಗಲೂ ಕೂಡ ಅವರನ್ನು ತೆಗೆದುಹಾಕ್ಬೋದಾಗಿದೆ. ಸೊ ದ ಫಂಕ್ಷನ್ ಆ್ಯಂಡ್ ಪವರ್ಸ್ ಆಫ್ ದ ಚೀಫ್ ಮಿನಿಸ್ಟರ್. ಆ್ಯಸ್ ದ ಹೆಡ್ ಆಫ್ ದ ಗವರ್ನಮೆಂಟ್ he plays a very important role in the information of the policies. As the head of the cabinet he can summon or postpone its meetings. ರಾಜ್ಯ ಮುಖ್ಯಮಂತ್ರಿಗಳಾಗಿ ಒಂದು ಕ್ಯಾಬಿನೆಟ್ನಲ್ಲಿ
ಯಾವುದೇ ಒಂದು ಸಮನ್ಸ್ಗಳನ್ನು ವಿಷಯಗಳನ್ನು ಮಂಡಿಸೋದಾಗಿರ್ಬೋದು, ಮೀಟಿಂಗ್ಗಳನ್ನು ಮಾಡೋದಾಗಿರ್ಬೋದು ಮತ್ತು ಅವುಗಳನ್ನು ಮುಂದೂಡೋದಾಗಿರ್ಬೋದು ಎಲ್ಲವೂ ಕೂಡ ಆಯಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದಾಗಿರುತ್ತೆ. ಹಿ ಹ್ಯಾಸ್ ದ ಪವರ್ ಟು ಕೋಆರ್ಡಿನೇಟ್ ಆ್ಯಂಡ್ ಸೂಪರ್ವೈಸ್ ದ ವರ್ಕಿಂಗ್ ಆಫ್ ಆಲ್ ದ ಡಿಪಾರ್ಟ್ಮೆಂಟ್ಸ್. ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳ ಒಂದು ಇಲಾಖೆಗಳ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಡಿಬೇಕಾಗುತ್ತೆ. ಎಲ್ಲ ಇಲಾಖೆಯ ಮಂತ್ರಿಗಳು ಕೂಡ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಸೂಪರ್ವೈಸಿಂಗಲ್ಲಿ ಕಾರ್ಯವೈಖರಿಯನ್ನು ಮಾಡ್ಕೊಂಡು ಹೋಗಬೇಕಾಗಿ ಬರುತ್ತೆ. ಹಿ ಹ್ಯಾಸ್ ದ ಪವರ್ಸ್ ಟು ಡಿಸಾಲ್ವ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಫೋರ್ ದ ಎಕ್ಸ್ಪೈರಿ ಆಫ್ ಇಟ್ಸ್ ಟರ್ಮ್. ಈ ಆ್ಯಕ್ಟ್ಸ್ ಆಸ್ ದ ಲಿಂಕ್ ಬಿಟ್ವೀನ್ ದ ಗವರ್ನರ್ ಆ್ಯಂಡ್ ದ ಕೌನ್ಸಿಲ್ ಆಫ್ ದ ಮಿನಿಸ್ಟರ್. ಇವರು ರಾಜ್ಯಪಾಲರು ಮತ್ತು ರಾಜ್ಯ ಮಂತ್ರಿಮಂಡಲದ ನಡುವಿನ ಬೆಸುಗೆಯಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಹಿ ಆ್ಯಕ್ಟ್ಸ್ ಆಸ್ ದ ಅಡ್ವೈಸರ್ ಆ್ಯಂಡ್ ದ ಗವರ್ನರ್ ವಿತ್ ದ ರಿಗಾರ್ಡ್ ಆಫ್ ದ ನಾಮಿನೇಟ್ಸ್ ಆಫ್ ದ ಮೆನಿ ಪೋಸ್ಟ್. ಸೊ ದಿಸ್ ಈಸ್ ಆಲ್ ರಿಗಾರ್ಡಿಂಗ್ ದ ಸ್ಟೇಟ್ ಗವರ್ನಮೆಂಟ್. ಸೊ ಹಿ ಆ್ಯಕ್ಟ್ಸ್ ಆಸ್ ದ ಅಡ್ವೈಸರ್ ಆ್ಯಂಡ್ ದ ಗವರ್ನರ್ ವಿತ್ ರಿಗಾರ್ಡ್ ಟು ದ ನಾಮಿನೇಟ್ಸ್ ಟು ದ ಮೆನಿ ಪೋಸ್ಟ್ಸ್. ಅಷ್ಟೇ ಅಲ್ಲದೆ ರಾಜ್ಯಪಾಲರ ಆದೇಶದ ಮೇರೆಗೆ ಅವರು ಒಂದು ಮಂತ್ರಿಮಂಡಲ ಮತ್ತು ಎಲ್ಲ ಇಲಾಖೆಗಳ ಜವಾಬ್ದಾರಿಯನ್ನು ಹೊತ್ಕೊಂಡು ಆ ಒಂದು ರಾಜ್ಯವನ್ನು ಒಂದು ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗೋದು ಮತ್ತು ಫೈನಾನ್ಷಿಯಲಿ ಅದನ್ನು ಒಂದು ಸದೃಢವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು ನಿಭಾಯಿಸಬೇಕಾಗಿ ಬರುತ್ತೆ. ಸೊ dear children, I hope that you make use of this video. So in the next video I will teach you the new topic.